ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 39 ಇದೆ ಸುತ್ತಳತೆಯ ಬ್ಲೌಸನ್ನು ಪರ್ಫೆಕ್ಟಾಗಿ ಹಂಗೆ ಬ್ಲೌಸ್ ಇಟ್ಕೊಂಡು ಯಾವ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವ್ರು ನೋಡ್ತಾ ಇರ್ಬೋದು, ಭುಜ ಒಂದು ಸ್ವಲ್ಪ ಜಾಸ್ತಿ ಇನ್ನಂಗೆ ಇಟ್ಕೊಂಡವ್ರೆ, ನೋಡ್ತಾ ಇರ್ಬೋದು. ರೆಡಿ ಬಂದು 3 ಇಂಚ್ ಇರೋದ್ರಿಂದ ನಾವು 3.5 ಇಂಚನ್ನು ತೆಗೆದುಕೊಬೇಕು. 3.5 ಇಂಚ್ ತೆಗೆದುಕೊಂಡ್ರೆ ಸಾಕಾಗುತ್ತೆ. ನಾನು ಇದನ್ನ ಇಟ್ಕೊಂಡು ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲೌಸ್ ಇಟ್ಕೊಂಡೇ ತೋರಿಸ್ತೀನಿ ಯಾವ ಥರ ಅಂತ. ನಾನು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಮೇನ್ ಫ್ಯಾಬ್ರಿಕನ್ನು ತೋಳಿಗೆ ಹಾಕ್ಬಿಡ್ತೀನಿ. ಈ ಥರ ಇನ್ನೇನು ಎಡ್ಜ್ ಇರುತ್ತಲ್ವ, ಅದನ್ನು ಈ ಥರ ಫೋಲ್ಡ್ ಮಾಡಿ ನೀಟಾಗಿ ನೋಡಿ. ಈ ಥರ ಆದಮೇಲೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಗುಂಡು ಪಿನ್ನೆಲ್ಲ ಹಾಕಿ ಕ್ಲೋಸ್ ಇರೋದು ಈ ಕಡೆ ಐತೆ, ಕ್ಲೋಸ್ ಇರೋದು ನೋಡ್ತಾ ಇರ್ಬೋದು. ಈ ಕಡೆ ಕ್ಲೋಸು, ಈ ಕಡೆ ಓಪನ್ ಐತೆ. ಈ ಕಡೆ ಕ್ಲೋಸ್ ಇರೋ ಥರ ನೋಡ್ಕೊಂಡು ಈ ಕಡೆ ಓಪನ್ ಇರೋ ಥರ ನೋಡ್ಕೊಳ್ರಿ. ನಮ್ಗೆ ಬಲಗೈ ಏನಿರುತ್ತೋ ಆ ಕಡೆಗೆ ಓಪನ್ ಇರಲಿ. ನೀವು ಬೇಕು ಅಂದರೆ ಏನು ಈ ಫೋಲ್ಡ್ ಇರುತ್ತೋ ಇದನ್ನು ಒಂದಷ್ಟು ಏನೋ ತೋಳ್ಗಾಗೋ ಅಷ್ಟಕ್ಕೆ ಈ ಥರ ಕಟ್ ಮಾಡ್ಕೊಂಬಿಡೋಣ. ಇದೊಳಗಡೆ ಪೇಪರ್ ಇರೋದ್ರಿಂದ ಸ್ವಲ್ಪ ಈ ಥರ ಎಂಬ್ರಾಯ್ಡ್ರಿ ಮಾಡೋಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಕ್ಯಾನ್ವಾಸನ್ನು ಉಪಯೋಗಿಸಿರ್ತಾರೆ. ಇದು ಬ್ಲ್ಯಾಕ್ ಕ್ಯಾನ್ವಾಸ್ ನೋಡಿ. ಇಲ್ಲಿ ಬ್ಲ್ಯಾಕ್ ಕಲರ್ ಕ್ಯಾನ್ವಾಸ್. ಇದು ನಾವೆಲ್ಲ ವೈಟ್ ಕಲರ್ದು ಯೂಸ್ ಮಾಡ್ತೀವಿ, ಇವ್ರು ಬ್ಲ್ಯಾಕ್ ಕಲರ್ ಯೂಸ್ ಮಾಡೋರೆ. ಈಗ ತೋಳನ್ನು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಇದು ತೋಳು ತೊಳೆ ಆಗಿರೋದ್ರಿಂದ ಎಡ್ಜ್ ಏನು ಈ ಕಡೆ ಇದೆಯೋ ಈ ಕಡೆ ಎಡ್ಜಲ್ಲೇ ಹಾಕ್ತೀನಿ. ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ. 4 ಫೋಲ್ಡ್ ಮಾಡ್ಕೊಂಡ್ರೆ ಆಯಿತು. ಇದು 1 ಮೀಟ್ರ್ ಐತೆ ಫ್ರೆಂಡ್ಸ್ ಲೈನಿಂಗು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಸುಮಾರು ಒಂದು 70 ಸೆಂಟಿಮೀಟ್ರ್ ಅಥವಾ ಇಲ್ಲಿ ಸೆಂಟಿಮೀಟರ್, ಇದು ಬಂದು ಸೆಂಟಿಮೀಟರ್, ಇದು ಸೆಂಟಿಮೀಟ್ರಲ್ಲಿ ತೋರಿಸ್ತಾ ಇದ್ದೀನಿ. ಇದು 4 ಫೋಲ್ಡ್ ಇರೋದ್ರಿಂದ ಇಷ್ಟು ಇಟ್ಕೊಂಡಾಗ ನೋಡ್ತಾ ಇರ್ಬೋದು 90 ಐತೆ. 20 ಉಣ್ಕೊಳ್ಳಿ. 20 ಅಂದರೆ 80 ಸೆಂಟಿಮೀಟರ್. ಇದು ಬರೀ 80 ಸೆಂಟಿಮೀಟರ್ ಅಷ್ಟೇ ಬಟ್ಟೆ ಇರೋದು. ಇದು ಲೈನಿಂಗ್ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ಅನಿಸ್ತಾ ಐತೆ. ನಾನು ಇದು ತೋಳಿಗೆ ಯಾವುದೇ ಬಟ್ಟೆಯನ್ನು 1 ಮೀಟರ್ ತೆಗೆದುಕೊಂಡ್ರೆ ನೀವು ತೋಳಿಗೆ ಯಾವುದೇ ಬಟ್ಟೆಯನ್ನು ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಇದಕ್ಕೆ ಕೂಡ್ಸಂಗಿಲ್ಲ. ಇದಕ್ಕೆ ಮೇನ್ ಫ್ಯಾಬ್ರಿಕ್ಕಿಗೆ ನಾವು ಕೂಡಿಸ್ಬೇಕು. ಇಲ್ಲಿ ನೀಟಾಗಿ ನೋಡ್ಕೊಂಡು 4 ಲೇಯರ್ಗಳು, ನಾನು ಅದನ್ನೇ ಹೇಳ್ತಿರ್ತೀನಿ. ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಕರೆಕ್ಟಾಗಿ ಕಟ್ಟಿಂಗು ಎಲ್ಲ ಬರುತ್ತೆ. ನೀವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರ್ತದೆ. ಏನು 4 ಲೇಯರು ಇದಿದೆಯೋ ಮೇನ್ ಫ್ಯಾಬ್ರಿಕ್ಕು ಮತ್ತು 4 ಲೇಯರು ಲೈನಿಂಗು ಎರಡು ಒಂದೇ ಸಲ ಇಟ್ಕೊಂಡು ನಾನು ಕಟ್ಟಿಂಗನ್ನು ಮಾಡಿಬಿಡ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಹಿಂಗೆ ಇಟ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಹಿಂಗೆ ಇಟ್ಕೊಂಡು ಈಗೇನು ಮಾಡಬೇಕು, ಅಕಸ್ಮಾತು ನೀವು ತೋಳಿಟ್ಟು ಕಟ್ಟಿಂಗ್ ಮಾಡಿದ್ರು ಓಕೆ, ಇಲ್ಲ ಅಂದರೆ ತೋಳು ಅಳತೆ ತೆಗೆದುಕೊಂಡು ಕಟ್ಟಿಂಗ್ ಮಾಡಿದ್ರು ಓಕೆ. ಬ್ಲೌಸ್ ಇಲ್ಲಿ ನೋಡ್ತಾ ಇರ್ಬೋದು, ಬ್ಲೌಸು ತೆಗೆದುಕೊಂಡಿದ್ದೀನಿ. ತೋಳು ಎಷ್ಟೈತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸ್ಟಿಚಿಂಗ್ ಬಂದೈತೆ, ಇಲ್ಲಿಗೆ ಸ್ಟಿಚಿಂಗ್ ಐತೆ. ಫಸ್ಟು ನಿಮ್ಗೆ ಯಾರನ್ನ ಬ್ಲೌಸ್ ಕೊಡಲಿ ಅಥವಾ ನಿಮ್ಮದೇ ಸ್ಟಿಚ್ ಮಾಡ್ತಿರಲಿ, ಇಲ್ಲಿ ಏನು ಸ್ಟಿಚಿಂಗ್ ಇದೆಯೋ ಇಲ್ಲಿ ಇಟ್ಕೊಳ್ಳಿ. ಹಿಂಗೆ ಕರೆಕ್ಟಾಗಿ ಅಲ್ಲಿಗೆ ಎಡ್ಜಿಗೆ ಇಟ್ಕೊಂಡು ಹಿಂಗೆ ಬನ್ನಿ. ಹಿಂಗೆ ಬಂದು ಇಲ್ಲಿ ಎಷ್ಟೈತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಬಂದು 7 ಇಂಚಸ್ ತೋಳೈತೆ, ಒಂಚೂರು ಕಡಿಮೆ 7 ಇಂಚಸ್ ಐತೆ. 7 ಇಂಚಸ್ಸು ತೆಗೆದುಕೊಳ್ಳೋಣ ನಾವು. 7 ಇಂಚಸ್ಗೆ ಪ್ಲಸ್ 1 ಇಂಚನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಏನಕ್ಕಂದರೆ ಬ್ಲೌಸು 7 ಇದ್ದಾಗ ನಾವು ಯಾವುದೇ ಒಂದು ಬ್ಲೌಸ್ ಅಳತೆ 1 ಇಂಚು ಎಕ್ಸ್ಟ್ರಾ ಮಾಡ್ಕೊಬೇಕು. ಇಲ್ಲಿ 8 ಇಂಚಿಗೆ ನಾನು ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು 8 ಇಂಚಿಗೆ ತೆಗೆದುಕೊಂಡಿದ್ದೀನಿ, ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೀವು ನಾವೇನು ಅಳತೆ ನಾನು ಬಿಗಿನರ್ಸ್ಗಳಿಗೆ ತೋರಿಸ್ತಾ ಇರೋದ್ರಿಂದ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಥರ ತೋರಿಸ್ತೀನಿ. ಏನು ನಾವು ಕರೆಕ್ಟಾಗಿ ಇದೆಯೋ ಇದನ್ನು ನಾವು ಲೈನ್ ಎಳ್ಕೊಂಬಿಡಿ, ಅವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಈ ಕಡೆ ಕ್ಲೋಸ್ ಆಗಿರೋದು ನಾನು ನಿಮಗೆ ಗೊತ್ತಾಗಲಿ ಅಂದ್ಬಿಟ್ಟು ಕರೆಕ್ಟಾಗಿ ತಿರುಗಿಸಿದ್ದೀನಿ. ಈ ಕಡೆ ಕ್ಲೋಸ್ ಆಗಿರೋ ಪೀಸು ಈ ಕಡೆ ಓಪನ್ ಆಗಿರೋದು ಬರುತ್ತೆ. ನೀವು ಈ ಥರ ಇಟ್ಕೊಳ್ಬೇಕಾದ್ರೂ ಕಟ್ಟಿಂಗ್ ಮಾಡಲಿ, ನಿಮ್ಗೆ ಕಾಣಿಸ್ಲಿ ಅಂತ ಮಾಡೀನಿ. ಇಲ್ಲಿಂದ 3 ಇಂಚಿಗೆ ಮಾಡ್ತಾ ಇದ್ದೀನಿ. ಇದು ನಾರ್ಮಲಾಗಿ ತೀರಾ ಜಾಸ್ತಿನೂ ಇಲ್ಲ, ತೀರಾ ಕಡಿಮೆ, ಮೀಡಿಯಮ್ ಆಗಿ 8, ನಮ್ಗೆ 7 ಇಂಚು ರೆಡಿ ಬೇಕಾಗಿರೋದ್ರಿಂದ ಇಷ್ಟು ಮೇಲಿಂದ ಕೆಳಗೆ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ನಿಮ್ಗೆ ಹಂಗೆ ಗೊತ್ತಾಗಲ್ಲ ಅಂದಾಗ ಏನು ಮಾಡಿ, ಈ ಥರ 3 ಇಂಚಿಗೆ ಇಷ್ಟು ಸೈಜಲ್ಲಿದ್ದಾಗ 7, 6, 7 ಇಷ್ಟು ಸೈಜ್ ಇದ್ದಾಗ 3 ಇಂಚನ್ನು ತೆಗೆದುಕೊಳ್ಳಿ. 8, 9 ಆದಾಗ
8ರವರೆಗೂ 8 ಇಂಚ್ ಇದ್ರೂ ಇಷ್ಟೇ ತೆಗೆದುಕೊಬೋದು. 9, 10 ಅವಕ್ಕೆಲ್ಲ ನೀವು 3/4ಗೆ 9ಕ್ಕಿದ್ರೆ 3/4 ಮಾಡಿರಿ. 10, 11 ಇದಕ್ಕೆಲ್ಲ ನೀವು 3/2 ಇಲ್ಲಿ ಏನು ಮೇಲಿಂದ ಇಳಿಸ್ಕೊಂತೀವೋ ಅದನ್ನು 3/2ಗೆ ಮಾಡಿ. ಅವಾಗಲೇ ಏನು ನಮ್ಮದು ಭುಜ ಅನ್ನೋದಿರುತ್ತೆ ಇದು ಕರೆಕ್ಟಾಗಿ ಕೂರೋದು. ಇಲ್ಲ ಅಂದರೆ ನೀವು ಕರೆಕ್ಟಾಗಿ ತೋಳು ಕಟ್ ಮಾಡಿಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ನೀವು ಇದನ್ನು ಯಾವಾಗಲೂ 2/2 ಕಟ್ ಮಾಡ್ಕೊತ ಹೋದರೆ ಇಲ್ಲೇನಾಗುತ್ತೆ, ಇಲ್ಲಿಂದ ಎಳ್ದಂಗೆ ಆಗ್ಬಿಟ್ಟು ಕಂಕ್ಳು ನಮಗೆ ಶೋಲ್ಡರ್ ಅನ್ನೋದು ಡ್ರಾಪ್ ಆಗ್ತದೆ. ತೋಳು ಸಹ ಕರೆಕ್ಟಾಗಿ ಕಟ್ ಮಾಡಬೇಕು. 4 ಇಂಚು 5 ಇಂಚುವರೆಗೂ ನೀವು 2/2 ತೆಗೆದುಕೊಳ್ಳಿ. 5 ಇಂಚ್ವರೆಗೂ 2/2 ತೆಗೆದುಕೊಳ್ಳಿ. 6 ಇಂಚು ಗೆಲ್ಲ 2/4 ಆ ಥರ ತೆಗೆದುಕೊಳ್ಳಿ. 7, 8 ಇದಕ್ಕೆಲ್ಲ 3 ಇಂಚನ್ನು ತೆಗೆದುಕೊಳ್ಳಿ. ಒಂದು ಕಾಲು ಇಂಚು ಹೆಚ್ಚಿಸ್ತಾ ಹೋಗಿ. ಏನು ಮೇಲಿಂದ ಕೆಳಕ್ಕೆ ನಾವು ಕಂಕ್ಳೋದು ಈ ಏನು ಆರ್ಮೋಲು ಇದನ್ನು ಮಾಡ್ತೀವೋ ಅದನ್ನು. ಮತ್ತು ಇಲ್ಲಿ ನಾನು ಹೇಳಿದ್ದೆ ಯಾವ ಥರ ಇದನ್ನು ತೆಗೆದುಕೊಬೇಕು ಅಂದ್ಬಿಟ್ಟು ನೋಡಿ. ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ಇದು ಎಷ್ಟೈತೋ ಅಷ್ಟು ನೋಡ್ಕೊಂಡು ಆರ್ಮೋಲಲ್ಲಿ ನೋಡಿ ಪರ್ಫೆಕ್ಟಾಗೆ ಬರಬೇಕು ಅಂದರೆ ನೋಡಿ ಇದು ಹಿಂಗೆ ಇಟ್ಕೊಂಡು ಹಿಂಗೆ ನೋಡಿ. ಇಲ್ಲಿ 8 ಇಂಚ್ ಐತೆ. 8 ಇಂಚ್ಗೆ ಇಲ್ಲಿ ಮಾರ್ಕನ್ನು ಮಾಡೋಣ ನಾವು. ಇಲ್ಲಿಂದ 8 ಇಂಚ್ಗೆ ಮಾಡಿ. ಈ ಥರ ಇಲ್ಲಿಂದ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿದ್ರೆ 7.5 ಇಂಚಿಗೆ ಮಾಡಿದ್ರು ಇಲ್ಲಿಂದ ನೀವು ತೆಗೆದುಕೊಂಡಾಗ ಅಲ್ಲ ಅಷ್ಟಕ್ಕೆ ಬರುತ್ತೆ. ಇಲ್ಲಿಂದ ಏನು ಮಾಡಬೇಕು, ಈ ಥರ ಒಂದು ಶೇಪನ್ನು ಕೊಡಿ. ಈ ಥರ ಪ್ಲಸ್ 2 ಇಂಚು ನಾವು ಇದಕ್ಕೆ ಕೊಡಬೇಕು. ನಾವೇನು ಕಂಕಳ ಐತೋ ಅದನ್ನು ಅಳತೆ ಮಾಡ್ಕೊಂಡೆ ನೀವು ಇಡೀ ಏನು ನಾನು ಈಗ ತೋಳಲ್ಲಿ ತೋರಿಸಿದ್ನೋ ಆ ಥರ ಮಾಡ್ಕೊಂಡು ಈ ಥರ ಒಂದು ಶೇಪನ್ನು ಹಾಕಿ. ಈ ಥರ ಶೇಪ್ ಹಾಕೋದು ಎಲ್ಲರಿಗೂ ಬರ್ತಾ ಇರ್ತೈತೆ. ಒಂದು ಕಾಮನ್ ಆಗಿ ಒಂದು ಶೇಪ್ ಇದು ಒಳಗಡೆ ಒಂಥರ ಫ್ಲವರ್ ಇರೋದ್ರಿಂದ ಇದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಐತೆ ಬಟ್ಟೆ. ಈಗ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಆಯಿತು. ಇದೇನು ಪ್ಲಸ್ ನಾವೇನು ಮುಂಭಾಗ ಎಷ್ಟಿತ್ತೋ ನಾನು ಸಾಮಾನ್ಯ ಸ್ಟಿಚಿಂಗ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ ಅವ್ರದ್ದು ಸ್ಟಿಚಿಂಗ್ ಬರಬೇಕು ನೋಡಿ. ಈಗ ಇದಾಯಿತು, ಕರೆಕ್ಟಾಗಿ ಅವ್ರದ್ದಾಗುತ್ತೆ. ಇಷ್ಟು ಅವರಿಗೆ ಸ್ಟಿಚಿಂಗ್ ಬೇಕು. ನಾವು ಇಲ್ಲಿ ಜಾಸ್ತಿ ಇರೋದ್ರಿಂದ ಪ್ಲಸ್ 2 ಇಂಚ್ ಆದರೆ ಸಾಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕರೆಕ್ಟಾಗಿ ಅವ್ರದ್ದು ಏನು ಇದೆಯೋ ಅಲ್ಲಿ ಕಚ್ಚನ್ನು ಹಾಕೊಂಡ್ರೆ ಲೈನಿಂಗಲ್ಲಿ ಹಾಕೊಳ್ಳಿ ಸಾಕಾಗುತ್ತೆ. ಯಾಕಂದರೆ ಮೇಲ್ಗಡೆ ಲೈನಿಂಗ್ ಕಾಣಿಸ್ತಾ ಇರೋದು ನೋಡಿ. ಇಷ್ಟೇ. ಈಗ ತೋಳು ಕಟ್ಟಿಂಗ್ ಆಯಿತು. ಈಗ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡೋಣ. ಈಗ ತೋಳ್ದಾಯಿತು. ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಆಡ್ ಮಾಡ್ಕೊಬೇಕು. ಇದಕ್ಕೆ ಲೈನಿಂಗಿಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್. ನಾನೀಗ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಇದು ಬ್ಯಾಕ್ ಪೀಸು. ಬ್ಯಾಕಲ್ಲಿ ನಮ್ಗೆ ಎಷ್ಟಿದೆ ಸುತ್ತಳತೆ ಬೇಕೋ ಅಷ್ಟು ನೋಡ್ಕೊಂಡು ಇಲ್ಲಿ ಓಪನ್ ಇರೋ ಪೀಸ್ ಐತೆ. ಇಲ್ಲಿ ನೋಡ್ಬೋದು ನಮ್ಮ ಕಡೆಗೆ ಕ್ಲೋಸ್ ಇರೋ ಪೀಸು. ನಾನು ಸುಮ್ಮನೆ ಹಿಂಗೆ ಇಟ್ಟಿದ್ದೀನಿ, ಯಾವುದೇ ಇದನ್ನು ಮಾಡಿಲ್ಲ. ಈಗೇನು ಮಾಡಬೇಕು, ನೀವು ಅಳತೆಯನ್ನು ಮಾಡಿಲ್ಲ. ನಾನು ಸುಮ್ಮನೆ ಏನು ಮಿಕ್ಕಿತ್ತು ಇಲ್ಲಿಗೆ ನಾನು ಕಟ್ ಮಾಡಿರೋದಂಗೆ ಹಾಕಿದ್ದೀನಿ. ಫಸ್ಟು ಗುಂಡ್ಪಿನ್ಗಳನ್ನು ಹಾಕೊಳ್ಳಿ. ಏನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡೂ ಐತೋ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಬೇಕು ಅಂದಾಗ ಮಾತ್ರ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಬ್ಲೌಸ್ಗಿಂತ 1 ಇಂಚು ಎಕ್ಸ್ಟ್ರಾವನ್ನು ತೆಗೆದುಕೊಳ್ಳಿ. ಇದು ಹಿಂಭಾಗದ ಪೀಸು ಏನು ಬ್ಲೌಸ್ ಇದೆಯೋ ಅದನ್ನು ಅಳತೆ ಮಾಡೋಣ ನಾವು. ಫಸ್ಟು ಬ್ಯಾಕಲ್ಲಿ ನೋಡಿ ಕರೆಕ್ಟಾಗಿ 14 ಇಂಚು ಬ್ಲೌಸ್ ಉದ್ದ ಐತೆ. 14 ಇಂಚ್ ಐತೆ. 15 ತೆಗೆದುಕೊತೀನಿ ಅಥವಾ 15.5 ತೆಗೆದುಕೊಬೋದು. ಯಾಕಂದರೆ ಇದೊಂದು ಸ್ವಲ್ಪ ದಪ್ಪ ಇರೋದ್ರಿಂದ ಬಟ್ಟೆ 15.5 ತೆಗೆದುಕೊತೀನಿ ನಾನಿಲ್ಲಿ. 15.5ಗೆ ನಾನು ಒಂದು ಮಾರ್ಕನ್ನು ಹಾಕ್ತಿದ್ದೀನಿ. ಇಲ್ಲಿ 1.5 ಇಂಚನ್ನು ತೆಗೆದುಕೊಂಡಿದ್ದೀನಿ ನಾನು. 1 ಇಂಚನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು 1.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇಲ್ಲೆಲ್ಲ ಒಂದು ಸ್ವಲ್ಪ ಆ ಕಡೆ ಇದು ಎಡ್ಜೆಲ್ಲ ಇದಿರೋದ್ರಿಂದ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ನನಗೆ ತೆಗೆದುಕೊಂಡಿದ್ದೀನಿ. ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಸಾಕಾಗುತ್ತೆ. ಏನು ಇದಿದೆಯೋ ನೋಡಿ, ಇದು ಈ ಥರ ಅಂದ್ಬಿಟ್ಟು ಹಿಂಗೆ ನಾನಿಲ್ಲಿ ಅದೇ ಸುತ್ತಳತೆ ತೋರಿಸ್ತೀನಿ ನಿಮಗೆ ಎಷ್ಟು ಅಂತ. ಇದು ಬಂದು 39 ಎದೆ ಸುತ್ತಳತೆದು ಬ್ಲೌಸ್ ಬಂದು ನೋಡ್ತಾ ಇರ್ಬೋದು. ಇಲ್ಲಿ ಎದೆ ಸುತ್ತಳತೆ ಬಂದು ಇಲ್ಲಿ ಸ್ಟಿಚಿಂಗ್ ಐತೆ. ಇಲ್ಲಿ ಸ್ಟಿಚಿಂಗ್ ಇರೋದು ಇದು ಕರೆಕ್ಟಾಗಿ ಅವ್ರಿಗೆ ಹಾಕೋದ್ರಿಂದ ನಾನು ಕರೆಕ್ಟಾಗಿ ಸ್ಟಿಚ್ಚನ್ನು ಮಾಡ್ತೀನಿ. ಇಲ್ಲಿಂದ ನೋಡ್ತಾ ಇರ್ಬೋದು 9.25 10 ಇಂಚ್ವರೆಗೂ ಹೋಗಿಲ್ಲ. 10 ಇಂಚ್ ಇನ್ನೂ ಇಲ್ಲ ಐತೆ. 9.25 ಐತೆ. ಅದರಿಂದ ಇದು 39 ಎದೆ ಸುತ್ತಳತೆದು. 9.25 10.25 11.25ಗೆ ನಾವು ಇಲ್ಲಿ ಮಾರ್ಕನ್ನು ಮಾಡ್ತೀನಿ. 11.25 ಎದೆ ಸುತ್ತಳತೆಯನ್ನು ತೆಗೆದುಕೊತಾ ಇದ್ದೀನಿ. ಇಲ್ಲಿ 11.25ಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು. ಕರೆಕ್ಟಾಗಿ ಅಷ್ಟೇ ತೆಗೆದುಕೊಳ್ಳಿ ಸಾಕಾಗುತ್ತೆ. ಈಗ ಮೇಲಿಂದ ಕರೆಕ್ಟಾಗಿ 15ವರೆಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ ನಾನು.
ಈ ಥರ ಮಾರ್ಕ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಈ ಥರ ಹಿಂಗೆ ಇಟ್ಕೊಂಡು ಏನು ಮಾರ್ಕ್ ಮಾಡಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಹಿಂಗೆ ಅಂದ್ಬಿಟ್ಟಾಗ ಹಿಂಗೆ ಏನು ಲೈನಿಂಗು ಮತ್ತು ನೋಡ್ತಾ ಇರ್ಬೋದು ಪಿನ್ ಹಾಕಿರೋದ್ರಿಂದ ಕರೆಕ್ಟಾಗಿ ನಮ್ಗೆ ಹಂಗೆ ಕೂರುತ್ತೆ. 2 ಲೇಯರ್ ನೋಡ್ತಾ ಇರ್ಬೋದು, 2 ಲೇಯರು ಕರೆಕ್ಟಾಗಿ ಕುಂತೈತೆ. ಕೆಳಗಡೆ ಅಷ್ಟೇ ಒಂದು ಚೂರು ಆ ಕಡೆ ಈ ಕಡೆ ಹೋಗಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ನೀವು. ನೋಡಿ ಈ ಥರ ಬಟ್ಟೆ ಕಟ್ ಮಾಡಿದಾಗ ನಮ್ಮ ಒಂಚೂರು ಬಟ್ಟೆ ವೇಸ್ಟ್ ಅನ್ನೋದಾಗಲ್ಲ ಮತ್ತು ಎಲ್ಲ ಪೀಸ್ಗಳು ಸಿಗುತ್ತವೆ. ನೋಡಿ ಈ ಥರ ಕ್ಲೀನಾಗಿ ಗುಂಡು ಪಿನ್ಗಳನ್ನು ಹಾಕಿ ಅಷ್ಟೇನೇ ಮೇಯ್ನು. ನೋಡಿ ಈ ಥರ ಆದಮೇಲೆ ಈ ಕ್ಲೀನಾಗಿ ಕಟ್ ಮಾಡಿಬಿಟ್ಟೆ. ಈಗ ಮುಂದೆಗಡಿಕೆ ನಾನು ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತೀನಿ. ನೋಡಿ ಇಲ್ಲಿಂದ ಏನು ರೆಡಿ ಇದೆಯೋ ರೆಡಿ ಪೀಸಿಂದ ಇದು ಮುಂದೆಗಡೆಗೆ ಹೋಗುತ್ತೆ, ಇದು ಹಿಂದೆಗಡೆಗೆ ಬರುತ್ತೆ ಪೀಸು. ಮೇಲ್ಗಡೆದು ನಾನು ತಿರುವಾಕ್ಬಿಟ್ಟು ತೋರಿಸ್ತೀನಿ. ಇದು ಹಿಂದೆಗಡೆ ಪೀಸು. ನಾವು ಹಿಂಗೆ ಈಗ ಕ್ಲೋಸ್ ಮಾಡಿರೋದು ಈ ಕಡೆ ಬರಬೇಕು, ಹಿಂಗೆ ಅಳತೆ ತೆಗೆದುಕೊಬೇಕು. ನಾನಿಲ್ಲಿ ಫಸ್ಟು ಮುಂಭಾಗದನ್ನು ಹಿಂಭಾಗದಿದ್ದು ಇದಕ್ಕಿಂತ ಜಾಸ್ತಿ 1.5 ಇಂಚು ನಾನು ತೆಗೆದುಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ. ನೋಡಿ ಇಲ್ಲಿಷ್ಟು 1.5 ಇಂಚು ಏನು ನಾವು ಹಿಂಭಾಗದಿದೆಯೋ ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ತೆಗೆದುಕೊತೀನಿ. ಇದು ಕಪ್ಸ್ಗೋಸ್ಕರ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡ್ತಾ ಇದ್ದೀನಿ ನಾನು. ಪ್ಲಸ್ 1.5 ಇಂಚನ್ನು ತೆಗೆದುಕೊಳ್ಳಿ ನೀವು, ಆವಾಗ ನಮಗೆ 2.5 ಇಂಚು ಬ್ಯಾಕಿಗಿಂತ ನಮಗೆ ಸಿಗುತ್ತೆ. ನೋಡಿ ಇದು ಏನು ನಮ್ಮದು ಇನ್ನೊಂದು ಪೀಸ್, ಅಥವಾ ನೀವು ಇದು ಮಾಡಂಗಿದ್ರೆ ಪ್ಯಾಚ್ ವರ್ಕ್ ಮಾಡಂಗಿದ್ರೆ ಇದನ್ನು ಏನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಕ್ಯಾನ್ವಾಸ್ ಎಲ್ಲ ಹಾಕಿ ಸ್ಟಿಚ್ ಮಾಡೋದಕ್ಕೆ ಇದು 2 ಲೇಯರಿಂದ ಇದನ್ನು ಬೇಕಾದರೂ ನಾನು ಹಂಗೆ ಮಾಡೋದು. ಇದನ್ನು ಮಾಡಂಗಿದ್ರೆ ನೀವೇನಾದರೂ ಪ್ಯಾಚ್ ವರ್ಕ್ ಮಾಡಂಗಿದ್ರೆ ಈ ಪೀಸನ್ನು ಉಪಯೋಗಿಸ್ಬೋದು. ಈ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಮಾಡ್ತಿಲ್ಲ ಇರೋದ್ರಿಂದ ನಾನು ಬೆಲ್ಟ್ ಪಟ್ಟಿಗೆ ಇದನ್ನು ಯೂಸ್ ಮಾಡ್ಕೊತೀನಿ. ಇನ್ನೊಂದು ಪೀಸ್ ಬೆಲ್ಟ್ ಪಟ್ಟಿ ಬೇಕಾಗಿರೋದ್ರಿಂದ ಈಗ ನಾವು ಈ ಬ್ಲೌಸ್ ಅಳತೆಗಿಂತ ಹಿಂಭಾಗದಲ್ಲಿ 1.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಅವ್ರಿಗೆ ಬೇಕಿತ್ತು ಅಂದ್ಬಿಟ್ಟು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಕೇಳಿದ್ರಿಂದ ನಾನು ಅಷ್ಟು ಇದು ಮಾಡಿದ್ದೀನಿ. ಈ ಹಿಂಭಾಗಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಈಗ ಕರೆಕ್ಟಾಗಿ ನಾವು ಏನು ಬ್ಲೌಸ್ ಮಾರ್ಕ್ ಮಾಡಬೇಕು ಅಲ್ಲಿಗೆ ಬಂದ್ವಿ ನಾವು. ಈಗ ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಈಗ ಎದೆ ಸುತ್ತಳತೆ ಬಂದು ನಮ್ಗೆ ಇಷ್ಟು ಬೇಕು ಇಲ್ಲಿ ಮಾರ್ಕ್ ಮಾಡಿದ್ದೀವಿ, ಅಷ್ಟನ್ನು ಫುಲ್ಲು ಕಟ್ ಮಾಡ್ಕೊಂಡು ತೆಗೆದುಬಿಡ್ತೀನಿ ನಾನು. ಎಷ್ಟು ನಮಗೆ ಕರೆಕ್ಟಾಗಿ ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಅಂತ ಅಂದಾಗ ಏನಾಗುತ್ತೆ ನಿಮಗೆ ಒಂದು ಸ್ವಲ್ಪ ಇದಾಗ ಚಾನ್ಸಸ್ ಇರ್ತೈತೆ. ಅದರಿಂದ ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಮ್ಗೆ ಏನು ಎದೆ ಸುತ್ತಳತೆ ಬೇಕೋ ಅಷ್ಟು ಕರೆಕ್ಟಾಗಿ ಸಿಕ್ತು. ನೋಡ್ತಾ ಇರ್ಬೋದು ಕರೆಕ್ಟಾಗಿ 11.75ಗೆ ನಾವಿಲ್ಲಿ ಎದೆ ಸುತ್ತಳತೆಯನ್ನು ತೆಗೆದುಕೊಂಡಿದ್ದೀವಿ. ಈಗ ಬಂದು ನೆಕ್ ಎಷ್ಟು ಕೆಳಗಡೆ ನಾನು ಏನು ಬೆಲ್ಟ್ ಪಟ್ಟಿಗೆ ಕಾಮನ್ನಾಗಿ ಬೆಲ್ಟ್ ಪಟ್ಟಿಗೆ ಎಷ್ಟು ಈ ಕಡೆ ಕ್ಲೋಸ್ ಇರೋ ಕಡೆ ಇದನ್ನು ತೆಗೆದುಕೊಳ್ಳಿ. ನಾನು ಕಾಮನ್ನಾಗಿ ಎಲ್ಲರಿಗೂ ಇಷ್ಟೇ ತೆಗೆದುಕೊತೀನಿ. ಏನಂದರೆ 3/4 ಇಂಚು ಕಡಿಮೆ ಆಗೋಗ್ಬಿಡುತ್ತೆ ಬೆಲ್ಟ್ ಪಟ್ಟಿ. 3/4 ಇಂಚ್ ಕಡಿಮೆ ಆಗ್ಬಿಟ್ಟು ನಮಗೆ ಸಿಗೋದೆ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆನೇ ಸಿಕ್ಕೈತಿ. ಇಷ್ಟೇ ಬೆಲ್ಟ್ ಪಟ್ಟಿ ನಮಗೆ ಇಷ್ಟು ಬೆಲ್ಟ್ ಪಟ್ಟಿ ಸಿಗ್ತೈತೆ ಅಷ್ಟೇನೆ ನಾರ್ಮಲ್ಲಾಗಿ. ಈ ಕಡೆ 4 ಇಂಚು ನೀವು ಚಿಕ್ಕದು ಬೇಕು ಅಂದರೆ ಮಾಡ್ಕೊಬೋದಿಲ್ಲ ಅಂತಲ್ಲ, 3.5 ಇಂಚ್ಗೆ ಇಟ್ಕೊಂಡಾಗ ತುಂಬ ಚಿಕ್ಕದಾಗಿ ಇಷ್ಟೆಷ್ಟು ಬೇಕಾದರೂ ಬರುತ್ತೆ. ನಾನು ಇಲ್ಲಿ 4 ಇಂಚು ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಬಂದು 3 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬೆಲ್ಟ್ ಪಟ್ಟಿಗೆ. ಇದು ಮುಂಭಾಗದ ಪೀಸು, ನೋಡಿ ಇದು ಏನು ಇರುತ್ತೋ ಇದನ್ನು ನೀಟಾಗಿ ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ. ನಾವೇನು 4 ಇಂಚು ಮಾಡಿದ್ರೂ ಸಹ ನಾವು ಸೆಂಟರಲ್ಲಿ 3 ಇಂಚ್ ಐತೆ, ನಮಗೆ ಸ್ಟಿಚ್ಚೆಲ್ಲ ಹೋಗಿ 2.5 ಇಂಚು ನಮಗೆ ರೆಡಿ ಸಿಗುತ್ತೆ ಸೆಂಟರಲ್ಲಿ ಏನು ಸ್ಟಿಚ್ ಅನ್ನೋದು. ಇದಾಯಿತು. ಇಲ್ಲಿಂದ ಏನು ನಾವು ಎಕ್ಸ್ಟ್ರಾ ಅಂತ ಏನು ತೆಗೆದುಕೊಂಡಿದ್ದೀವೋ ತೆಗೆದುಕೊಂಡಿದ್ದೀವಿ 1/2 ಇಂಚು. ಆದ್ದರಿಂದ ಏನು ಮಾಡೋಣ, ಆ 1/2 ಇಂಚನ್ನು ನಾನಿಲ್ಲಿ ಅರ್ಧ ಇಂಚ್ಗೆ ಈ ಕಡೆ ಮಾರ್ಕ್ ಮಾಡ್ತೀನಿ. ಅರ್ಧ ಇಂಚು ಈ ಕಡೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಏನು ನಾವು ಎಕ್ಸ್ಟ್ರಾ ಅಂತ ಅರ್ಧ ಇಂಚು ತೆಗೆದುಕೊಂಡ್ವೋ ಅದನ್ನು ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಡಿ. 2 ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು ಅಕಸ್ಮಾತ್ ಬ್ಲೌಸಲ್ಲಿ ಅವ್ರು ಕೊಟ್ಟಿರ್ತಾರೆ ಇದು ನಮಗೆ ಪರ್ಫೆಕ್ಟಾಗಿ ಆಯಿತು ಅಂದರೆ ಇಲ್ಲಿಂದ ಏನು ಸ್ಟಿಚ್ ಇಲ್ಲಿ ಹಾಕಿರ್ತೀವೋ ಇಲ್ಲಿಂದ ಎಷ್ಟು ತೆಗೆದುಕೊಂಡವ್ರೆ ಅಂತ ನೋಡಿ. ಫಸ್ಟ್ ಸ್ಟಿಚ್ ಎಲ್ಲಿಗೆ ಬಂದೈತೆ ನೋಡಿ, 3 ಇಂಚಿಗೆ ಐತೆ. ನಾವು 3 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ತಾಯಿದ್ದೀನಿ. ಅಥವಾ ನೀವು 3.5 ಇಂಚಿಗೆ ಮಾಡಿದ್ರು ಓಕೆ, ಯಾಕಂದರೆ ನಮ್ಮದು ಇಲ್ಲೊಂದು ಸ್ವಲ್ಪ ಸ್ಟಿಚಿಂಗಿಗೆ ಹೋಗೋದ್ರಿಂದ ಇಲ್ಲಿ ನಾನು 3.5 ಇಂಥ 3/4 ಮಾಡ್ತಾಯಿದ್ದೀನಿ. 3.5 ಮಾಡಿ ನೀವು ಈ ಥರ ಅಳತೆ ಇಟ್ಕೊಂಡೆ ನೋಡಿ. ಕೆಲವು ಚಿಕ್ಕ ಅಳತೆ ಆದಾಗ ಏನಾಗುತ್ತೆ, ಕೆಲವು ಸಲ ಇನ್ನೂ ಹತ್ತಿರ ಇರೋ ಚಾನ್ಸಸ್ ಇರ್ತದೆ. ಏನು ನಮ್ಮದು ಚೆಸ್ಟ್ ಒಂದಾಗ ಸೊಂಟ ಚಿಕ್ಕದಾಗಿದ್ದಾಗ ಚೆಸ್ಟ್ ಸಹ ಚಿಕ್ಕದಾಗಿರೋದ್ರಿಂದ ನೀವು ಇದನ್ನು ಬ್ಲೌಸಲ್ಲೇ ಎಷ್ಟಿದೆ ಅಂತ ಅಳತೆ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ ಅಂತ ನೋಡ್ಬಿಟ್ಟೇ ಫಸ್ಟ್ ಸ್ಟಿಚ್ಚು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕೊಳ್ಳಿ. ಮತ್ತು ಇಲ್ಲಿಂದ ನಾನು 2.5 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ.
ಏನು ನಾನು ಸ್ಟಾರ್ಟಿಂಗಿಂದ 3.5 ಇಂಚನ್ನು ತೆಗೆದುಕೊಂಡು ಅದರಿಂದ 2.5 ಇಂಚ್ ಇಲ್ಲಿಗೆ ಮಾಡಿದ್ದೀನಿ. ಇವೆರಡರ ಮಧ್ಯೆ ಏನಾಯ್ತೋ 1.25 ಇಂಚ್ಗೆ ಇಲ್ಲೊಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ. ಮೇಲ್ಗಡೆಗೆ 3 ಇಂಚಿಗೆ ಮಾರ್ಕನ್ನು ಮಾಡಿ ಈ ಥರ ಒಂದು ಶೇಪನ್ನು ಕೊಡಿ. ಈ ಥರ ಶೇಪನ್ನು ಕೊಟ್ಬಿಡಿ ನೀವು. ಈಗೇನು ಮಾಡಬೇಕು, ನೀವು ಇಲ್ಲಿಗೆ ಈ ಥರ ಹಿಂಗೆ ಕ್ರಾಸಾಗಿ ಕಟ್ ಮಾಡಿ. ಈ ಥರ ಬೇಕಾದರೂ ಕಟ್ ಮಾಡ್ಬೋದು, ಇಲ್ಲಾಂದರೆ ನಾನೇನು ಈ ಥರ ವಿ ಥರ ಮಾಡಿ ಕಟ್ ಮಾಡಿದ್ನೋ ಆ ಥರ ಬೇಕಾದ್ರೂ ಕಟ್ ಮಾಡ್ಕೊಬೋದು. ಏನಂತ ವ್ಯತ್ಯಾಸ ಏನೂ ಆಗಲ್ಲ, ಸೇಮೇ ಇರುತ್ತೆ. ಈಗ ಇದಾಯಿತು, ಇಷ್ಟು ಕಟ್ ಮಾಡಿ ತೆಗಿಬೇಕು. ಈಗ ಇಲ್ಲಿ ಬಂದು ನೆಕ್ ಎಷ್ಟೈತೆ ಅಂತ ಯಾವ ಥರ ಈಗ ಕೊಟ್ಟಿರ್ತಾರೆ ನೆಕ್ ಅವರು, ಯಾವ ಥರ ನೆಕ್ ತೆಗೆದುಕೊಬೇಕು ಅಂತಂದರೆ ನೋಡಿ, ಹಿಂಗೆ ಇಟ್ಕೊಳ್ಳಿ. ಬ್ಲೌಸನ್ನು ಈ ಥರ ನೀಟಾಗಿ ಇಟ್ಕೊಂಡು, ಇದು ಕರೆಕ್ಟಾಗಿ ಆಗುತ್ತೆ ಅಂತ ಕೊಟ್ಟಿರೋದ್ರಿಂದ ಅವ್ರಿಗೆ ನೆಕ್ಕು ಈ ಥರ ಇಟ್ಕೊಂಡು, ಮತ್ತು ಆರ್ಮೋಲು ನೆಕ್ಕು ಎಷ್ಟೈತೆ ಅಂತ ನೋಡ್ಕೊಳ್ಳೋಣ. ಶೋಲ್ಡರ್ ಬಂದು ನಾವು 3.5 ತೆಗೆದುಕೊಂಡ್ಲೇಬೇಕು, ಯಾಕಂದರೆ ಇಲ್ಲಿ ರೆಡಿ ಬಂದು 3 ಇಂಚ್ ಇರೋದ್ರಿಂದ ನಾನು 3.5 ಇಂಚನ್ನು ಶೋಲ್ಡರ್ ತೆಗೆದುಕೊತಾ ಇದ್ದೀನಿ. ನೆಕ್ ಬಂದು 2.5 ಇಂಚಸ್ ಐತೆ ನೋಡಿ. ಇಲ್ಲಿ 2 ಕಾಲು ಇರೋದ್ರಿಂದ ಸಾರಿ ಫ್ರೆಂಡ್ಸ್ 2.5 ಐತೆ, ನಾನು 2.5ನೇ ತೆಗೆದುಕೊತೀನಿ. ಶೋಲ್ಡರ್ ಬಂದು 2.5 ನೆಕ್ ಬಂದು 2.5 ಇಂಚ್ ತೆಗೆದುಕೊತೀನಿ. ಶೋಲ್ಡರ್ ಬಂದು 3.5 ಇಂಚನ್ನು ತೆಗೆದುಕೊತೀನಿ. ಆರ್ಮೋಲ್ ಬಂದು ನೋಡಿ, ಇಲ್ಲಿಂದ ಏನಿರುತ್ತೋ ಇದು ಹಿಂಗೆ ಕರೆಕ್ಟಾಗಿ ನೀವು ಬ್ಲೌಸ್ ಹಿಂಗೆ ಇಟ್ಕೊಂಡಾಗ ಹಿಂಗೆ ಬರುತ್ತೆ, ಏನು ಸುಕ್ಲಿಲ್ದಂಗೆ ನೀಟಾಗಿ ಹಿಂಗೆ ಇಟ್ಕೊಂಡು. ಈಗ ಎಷ್ಟೈತೆ ನೋಡೋಣ ಆರ್ಮೋಲು. ನೋಡಿ ಇಲ್ಲಿ ಹಿಂಗೆ ಇಟ್ಕೊಂಡು ಏನು ಈ ಕರ್ವ್ ಬಂದಿರ್ತದೋ ಕರೆಕ್ಟಾಗಿ ಇಲ್ಲಿರ್ತದೋ ಅಲ್ಲಿಗೆ ನೋಡ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೋಡಿ ಕರೆಕ್ಟಾಗಿ 6.5 ಐತೆ, ನಾನು 6.5ಗೆ ಇಡ್ತಾ ಇದ್ದೀನಿ. 6.5ಗೆ ಆರ್ಮೋಲ್ ಇಡ್ತಾ ಇದ್ದೀನಿ. ಮುಂಭಾಗ ಅವ್ರು ಎಷ್ಟು ಡೀಪ್ ಇಟ್ಟಿದ್ದಾರೆ ನೋಡೋಣ. ಮುಂಭಾಗ ಡೀಪ್ ಎಷ್ಟು ನೋಡ್ಕೊಬೇಕು ಅಂದಾಗ ಅದನ್ನು ಅಷ್ಟೇ ಸೇಮ್ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಏನಿದೆಯೋ ಇಲ್ಲಿ ಮಾರ್ಕ್ ಹಾಕೋದು. ಇವರು 6 ಇಂಚ್ ಇಟ್ಟಿರೋದ್ರಿಂದ ನಾನು 6.5ಗೆ ತೆಗೆದುಕೊತೀನಿ, ಯಾಕಂದರೆ ಇಲ್ಲಿ ಸ್ಟಿಚಿಂಗಿಗೆ ಮತ್ತು ಕಟ್ ಮಾಡೋದಕ್ಕೆಲ್ಲ ಹೋಗೋದ್ರಿಂದ. ಫ್ರಂಟಲ್ಲಿ 6.5ಗೆ ಮಾರ್ಕನ್ನು ಮಾಡ್ತೀನಿ ನಾನು, ಸಾಕಾಗುತ್ತೆ ಅವ್ರಿಗೆ. 6.5ಗೆ ಇಲ್ಲಿ ಮಾರ್ಕನ್ನು ಮಾಡಿದೆ. ನೆಕ್ ಬಂದು 2.5 ಇಂಚಿಗೆ ಕರೆಕ್ಟಾಗಿ ಮಾಡ್ತೀನಿ, ಜಾಸ್ತಿ ಬೇಡ ನೋಡಿ. ಕರೆಕ್ಟಾಗಿ 2.5ಗೆ ಮಾಡಿದ್ದೀನಿ, ಅದು ಫ್ಲವರ್ ಇರೋದ್ರಿಂದ ಆ ಥರ ಹೋಗೈತೆ. ಇಲ್ಲಿ ಬಂದು 3.5 ಇಂಚಸ್ಗೆ ಮಾರ್ಕನ್ನು ಮಾಡಿದೆ ನಾನು. ಮತ್ತು ಇಲ್ಲಿಂದ ನಾನು 6.5ಗೆ ಮಾಡ್ತಾಯಿದ್ದೀನಿ. 6.5 ಇಂಚ್ಗೆ ಆರ್ಮೋಲ್ ಅಂತ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ನೀಟಾಗಿ ಸೇರಿಸ್ಬಿಡಿ. ಮತ್ತು ಇಲ್ಲಿಂದ 1.5 ಇಂಚ್ಗೆ ಎಲ್ಲ ಬ್ಲೌಸ್ಗಳಿಗೂ ಕಾಮನ್ ಆಗಿದ್ದು 1.5 ಇಂಚು. ಇದನ್ನು ಈ ಥರ ಒಂದು ಶೇಪನ್ನು ಕೊಡಿ. ಇದು ಕಂಕ್ಳದು ಫಸ್ಟ್ ಶೇಪ್, ಬ್ಯಾಕಲ್ಲಿ ಶೇಪ್ ಆಯಿತು. ಇದನ್ನು ನಾವೇನು ಮಾಡಬೇಕು, ಫ್ರಂಟ್ಗೆ ನಾವು ಇಲ್ಲಿಂದ 1 ಇಂಚ್ಗೆ ಏನು ಈ ಮೂಲೆ ಇರ್ತದೋ ಅಲ್ಲಿಂದ 1 ಇಂಚ್ಗೆ ನೋಡಿ ಈ ಥರ ಒಂದು ಸ್ವಲ್ಪ ಒಳಿಕೆಯನ್ನಂಗೆ ತೆಗೆದುಕೊಳ್ಳಿ ನೋಡಿ ಈ ಥರ. ಈಗ ಇದು ಆಯಿತು. ಇದು 3/4 ಇಂಚಿಗೆ ಏನು ಇಲ್ಲಿರುತ್ತೋ ಇಲ್ಲಿಂದ 3/4 ಇಂಚು ಅಥವಾ 1 ಇಂಚಿಗೆ ಮಾರ್ಕನ್ನು ಮಾಡಿ ತೆಗೀರಿ, ಸರಿ ಹೋಗುತ್ತೆ. ಇಲ್ಲಿಂದ ಒಂದು ಕರೆಕ್ಟಾಗಿ ಈ ಥರ ಒಂದು ಬಾಕ್ಸನ್ನು ಹಾಕ್ಕೊಂಡು ಈ ಥರ ಒಂದು ಶೇಪ್, ಇಲ್ಲಿಂದ 1/2 ಇಂಚಿಗೆ ಒಂದು ಇದನ್ನು ಹಾಕ್ಬಿಟ್ಟು ಮಾರ್ಕನ್ನು ಮಾಡಿ. ಬ್ಯಾಕಲ್ಲಿ ಕಾಮನ್ನಾಗಿ ಅಷ್ಟೇ 2.5 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಶೋಲ್ಡರ್ ಬಂದು 3.5ಗೆ ಮಾರ್ಕ್ ಮಾಡ್ತಾಯಿದ್ದೀನಿ, ಸೇಮೇ ಇರುತ್ತೆ. ಮತ್ತು ಇಲ್ಲಿ ಇವ್ರಿಗೆ ಸೇಮ್ ಶೇಪ್ ಬೇಕು ಅಂದಿರೋದ್ರಿಂದ ಬ್ಯಾಕಲ್ಲಿ ಇದೇನು ಶೇಪ್ ಐತೋ ಅದೇ ಶೇಪೇ ಬೇಕಂತೆ. ಅದರಿಂದ ಎಷ್ಟು ಡೀಪ್ ಐತೆ ಅಂತ ನೋಡ್ತೀನಿ ನಾನು. 9 ಇಂಚು ರೆಡಿ ಇರೋದ್ರಿಂದ 9 ಇಂಚಿಗೆ ಮಾರ್ಕನ್ನು ಮಾಡ್ತೀನಿ ನಾನಿಲ್ಲಿ. 9 ಇಂಚು ಪ್ಲಸ್ ಒಂದು 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ, ಯಾಕಂದರೆ ನಮ್ದು ಇಲ್ಲಿ ಸ್ಟಿಚಿಂಗಿಗೆ ಎಲ್ಲ ಹೋಗೋದ್ರಿಂದ ಶೋಲ್ಡರಲ್ಲಿ 9.5 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ. ಇದನ್ನು ಇಲ್ಲಿಂದ ಒಂದು ಬಾಕ್ಸ್ ಥರನೇ ಮಾಡಿ. ಫಸ್ಟು ನೀವೆಲ್ಲದಕ್ಕೂ ಬಾಕ್ಸನ್ನು ಮಾಡಿ, ಮತ್ತು ಇಲ್ಲಿಂದ ಒಂದು 2 ಇಂಚಸ್ಗೆ ಅಥವಾ 1.5 ಇಂಚಸ್ಗೆ ಈ ಏನು ಬಾಕ್ಸ್ ಮಾಡಿರ್ತೀವೋ ಅದನ್ನು ಒಂದು ಬಾಕ್ಸ್ ಮಾಡಿರೋದು ಈ ಶೇಪನ್ನು ತೆಗಿಬೇಕು ಅಂದಾಗ ನೋಡಿ ಈ ಥರ ಮಾಡಿ. ಇನ್ನೊಂದು ಚೂರು ಬ್ರಾಡ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಈ ಥರ ಒಂದು ಸ್ವಲ್ಪ ಈ ಶೇಪು ಹಿಂಗೆ ಇಲ್ಲಿ ಮಾತ್ರ ಸೇಮ್ ಇರಲಿ, ಇಲ್ಲಿ ಈ ಥರ ಕಟ್ ಮಾಡ್ತಾಯಿದ್ದೀನಿ. ಇದು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕಲ್ಲಿ ಈ ಥರ ಶೇಪ್ ಬರುತ್ತೆ. ಅವರು ಕೇಳಿದ್ರಿಂದ ಇದನ್ನು ಮಾಡ್ಕೊಡ್ತಾ ಇದ್ದೀನಿ. ಫ್ರಂಟಲ್ಲಿ ಅದೇ ಇರುತ್ತೆ ಸೇಮು. ಇದೆಲ್ಲ ಕಂಕ್ಳೆಲ್ಲ ಸೇಮಿಗೆ ಫ್ರಂಟಲ್ಲಿ ಏನು ಕಟ್ ಮಾಡಿರ್ತೀನೋ ಅದೇ ಸಿಗುತ್ತೆ ಬ್ಯಾಕಲ್ಲಿ. ನಾನು ಫಸ್ಟ್ ಸ್ಟಿಚ್ ಏನು ಕಟ್ ಮಾಡ್ತೀನೋ ಅದು ಸಿಗುತ್ತೆ. ನೋಡಿ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆಲ್ಲ ಇದ್ರಲ್ಲಿ ಕಟ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಲೈನಿಂಗು ಇರುತ್ತೆ, ಸಿಂಥೆಟಿಕ್ ಇದೆಲ್ಲ ಒಂದೇ ಲೇಯರನ್ನು ಹಾಕಬೇಕು ಗಟ್ಟಿ ಇರೋದ್ರಿಂದ. ಮತ್ತು ಏನು ತೋಳಿಗೆ ಬಟ್ಟೆ ಸಾಲ್ಟೇಜ್ ಬರುತ್ತೋ ಇದರಲ್ಲಿ ಯೂಸ್ ಮಾಡ್ಕೊಬೋದು. ಬಟ್ಟೆ ಇಲ್ಲ ಅಂದಾಗ, ಅಕಸ್ಮಾತ್ ನಮ್ಮ ಬಟ್ಟೆ ಕಡಿಮೆ ಬಟ್ಟೆ ಇದ್ದಾಗ ನೋಡಿ ಮೇಲ್ಗಡೆದು ಏನಿದೆಯೋ ಅದು 4 ಲೇಯರು
ನಾಲ್ಕು ಲೇಯರ್ ಅಂದರೆ ಲೈನಿಂಗಿಂದ 2 ಲೇಯರು ನಾವು ಎಲ್ಲ ಫುಲ್ಲು ಕಟ್ ಮಾಡಿರೋದ್ರಿಂದ ಬ್ಯಾಕಿಂದು ಫ್ರಂಟಿಂದು ಎಲ್ಲ ಸೇರಿಸಿ ಕಟ್ ಮಾಡೋದ್ರಿಂದ ಎಣಿಸ್ಕೊಂಬಿಡಿ ನೀವು. ಮೇಲ್ಗಡೆ 2 ಮೇನ್ ಫ್ಯಾಬ್ರಿಕ್ಕು 2 ಲೈನಿಂಗು ತಗೊಂಡು ಒಂದು ಸಲ ಏನು ಮಾಡಿ ಈ ಥರ ಕೈಗೆ ನೋಡಿ ನಮ್ಗೆ ಕರೆಕ್ಟಾಗಿ ಐತೆ ಎಲ್ಲ ಇದನ್ನು ತಗೊಂಡು ಕಟ್ ಮಾಡೋ ಚಾನ್ಸಸ್ ಇರ್ತೈತೆ. ನೋಡ್ಕೊಂಡು ಒಂದ್ಸಲ ಹಿಂಗೆ ಚೆಕ್ ಮಾಡಿ, ಇಲ್ಲ ಅದು ಕರೆಕ್ಟಾಗಿ ಐತೆ ಹಿಂಭಾಗದವು ಇಲ್ಲ ಅಂದಾಗ ಮಾತ್ರನೇ ನೋಡಿ ಈ ಥರ. ಇದು ಮುಂಭಾಗದ ಶೇಪು, ಇದು ಮುಂಭಾಗದ ಕಟ್ಟಿಂಗ್ ಆಯಿತು. ಏನು ಈ ಫ್ಲವರ್ ಇದೆಯೋ ಇದರಿಂದ ಒಂದು ಚೂರು ಇದಾಗ್ತಾಯಿತ್ತು ಫ್ರೆಂಡ್ಸ್. ಈಗ ಆಯಿತು, ಮುಂಭಾಗದ ಶೇಪ್ ಆಯಿತು. ಈಗ ನೋಡ್ತಾ ಇರ್ಬೋದು, ಇದು ಮುಂಭಾಗದ ಕಟ್ಟಿಂಗು, ಇದು ಹಿಂಭಾಗದ ಕಟ್ಟಿಂಗು. ಬ್ಯಾಕ್ ನೋಡಿ ಈ ಥರ ಏನು ಒಂಚೂರು ಜಾಸ್ತಿ ಮಾಡಲ್ಲ ನಾನು, ಒಂದು ಸ್ವಲ್ಪ ಮಾಡಿದ್ದೀನಿ. ಕರೆಕ್ಟಾಗಿ 4 ಲೇಯರು ಆಯ್ತಾ ನೋಡ್ಕೊಳ್ಳಿ. ಈಗ ಹಿಂಭಾಗದೇ ಬೇರೆ ಕಟ್ಟಿಂಗ್ ಮಾಡ್ತೀನಿ, ಮುಂಭಾಗದ ಇಲ್ಲಿಂಗೆ ಇಟ್ಕೊಳ್ಳಿ 4 ಲೇಯರ್ ನಮ್ಮದು ಮುಂಭಾಗದೇನಾಯ್ತು ಅದನ್ನು ಇಟ್ಕೊಂಡು ಕರೆಕ್ಟಾಗಿ ಏನು ಮಾರ್ಕ್ ಹಾಕಿರ್ತೀವೋ ನಾವು ಅಲ್ಲಿ ಒಂದು ಮುಂಭಾಗಕ್ಕೆ ನಾವು ಏನು ಮಾರ್ಕ್ ಮಾಡಿದ್ದೀವೋ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅದನ್ನು ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ನೋಡಿ ಇದು ಮುಂಭಾಗದ್ದಾಯಿತು. ಈಗೇನು ಮಾಡಬೇಕಪ್ಪ ಅಂದರೆ ಏನು ಬೆಡ್ ಪಟ್ಟಿ ಇದೆಯೋ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ನಾವು ಮೇಲ್ಗಡೆಗೆ ಮಾಡಿರ್ತೀವಲ್ಲ ಇದಕ್ಕೆ ಕಟ್ ಮಾಡಬಾರ್ದು, ಕೆಳಗಡೆ ನಾವು ಏನು 4 ಇಂಚಿಗೆ ಮಾಡಿರ್ತೀವೋ ಅದಕ್ಕೆ ಕ್ಲೀನಾಗಿ ಕಟ್ ಮಾಡಿ ತೆಗೆದುಬಿಡಿ. ಇದು ಬೆಡ್ ಪಟ್ಟಿ ಆಯಿತು. ಈಗ ಏನಪ್ಪ ಅಂದರೆ ನೀವು ಏನು ಇಲ್ಲಿ 1/2 ಇಂಚು ಮತ್ತು ಅಲ್ಲಿ 1/2 ಇಂಚು ನಾವೇನು ಎಕ್ಸ್ಟ್ರಾ ಅಂತ ತೆಗೆದುಕೊಂಡಿರ್ತೀವೋ ಅದನ್ನು ಕಟ್ ಮಾಡಿ. ನೋಡಿ ಇಲ್ಲಿ 1/2 ಇಂಚ್ ಮಾತ್ರನೇ ನಾವೇನು ಎಕ್ಸ್ಟ್ರಾ ಅಂತ ತೆಗೆದುಕೊಂಡಿದ್ನೋ 1/2 ಇಂಚ್ ಅಷ್ಟೇ ಕಟ್ ಮಾಡಿದ್ದೀನಿ ನಾನು. ನಾವು 2.5 ಇಂಚನ್ನು ತೆಗೆದುಕೊಂಡಿದ್ದೆ ನಾನು. ಕಪ್ಸ್ಬೇಕು ಒಂಚೂರು ಚೆನ್ನಾಗಿ ಶೇಪ್ ಎಲ್ಲ ಫ್ರಂಟಲ್ಲಿ ಕೂರಬೇಕು ಅಂದಾಗ ನೀವು ಈ ಥರ ಕಟ್ ಮಾಡ್ಕೊಳ್ಳಿ, ಅವಾಗ ಫ್ರಂಟು ಚೆನ್ನಾಗಿ ಕೂರುತ್ತೆ. ಮಿಕ್ಕಿದೆಲ್ಲ ಕಾಮನ್ ಆಗಿರ್ತದೆ. ಇವೆರಡರ ಮಧ್ಯಕ್ಕಿಂತ ಒಂಚೂರು ಕೆಳಗಡೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಇಲ್ಲಿಂದ 3 ಇಂಚು ತೆಗೆದುಕೊಳ್ಳಿ. ಮತ್ತು ಇಲ್ಲಿಂದ ಈ ಏನು ಮಾರ್ಕ್ ಇರುತ್ತೋ ಈ ಮಾರ್ಕಿಂದ ಕರೆಕ್ಟಾಗಿ ನೀವು ಇದೇನಿಲ್ಲ ಒಂದು ಈ ಮಾರ್ಕ್ ಇರುತ್ತಲ್ಲ ಈ ಮಾರ್ಕಿಂದ ಸೇಮ್ ಹಿಂಗೊಂದು ಎಳೆದ್ಬಿಡಿ ಅಷ್ಟೇನೇನೆ. ಏನದು ಇದೇ ಎಕ್ಸ್ಟ್ರಾ ಅಂತ ಅನ್ನಂಗೆ ಏನು ಅಲ್ಲಿ ನೀವು ತಲೆ ಕೆಡ್ಸ್ಕೊಂಡು ಇಲ್ಲಿಗೆಲ್ಲ ಹಿಡಿಬೇಡಿ. ಇಲ್ಲಿಗೆ ಹಿಡಿದಾಗ ಅಷ್ಟು ಶೇಪ್ ಚೆನ್ನಾಗಿ ಬರೋಲ್ಲ. ನಮ್ದು ಇಲ್ಲೇ ಕೂರಬೇಕು. ಏನು ಇದು ಬರುತ್ತೋ ಹಿಂಗೆ ಹಿಡಿದಾಗ ಕರೆಕ್ಟಾಗಿ ಇಲ್ಲಿಗೆ ಬರಬೇಕು, ಆವಾಗಲೇ ಚೆನ್ನಾಗಿ ಕಪ್ಸ್ ಅನ್ನೋದು ಬರೋದು. ಮತ್ತು ನಾನು ಇಲ್ಲಿ ಯಾವುದೇ ಡಾಟ್ಸನ್ನು ನಾನು ಹಿಡಿಯಲ್ಲ, 3 ಡಾಟ್ಸ್ ಹಿಡಿಯೋದು. 3 ಡಾಟ್ಸೇ ಓಕೆ, ಚೆನ್ನಾಗಿ ಕರೆಕ್ಟಾಗಿ ಕೂರುತ್ತೆ. ಈಗ ನೋಡ್ತಾ ಇರ್ಬೋದು ಇಲ್ಲಿ ಭುಜ ಬಂದು ನಾನು 3.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಇದು ಬಂದು ನಮಗೆ 3 ಇಂಚಿಗೆ ರೆಡಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್ ಯಾವ ಥರ ಕಟ್ ಮಾಡೋದು. 39 ಎದೆ ಸುತ್ತಳತೆ ಬ್ಲೌಸ್ ಅಂತ ತೋರಿಸಿದ್ದೀನಿ. ಈಗೇನು ಮಾಡಬೇಕಪ್ಪ ಅಂದರೆ ನಾನು ಬ್ಯಾಕಲ್ಲಿ ಏನು ಕರೆಕ್ಟಾಗಿ ಮಾರ್ಕ್ ಹಾಕಿದ್ದೀನೋ ನೋಡಿ ಈ ಥರ ಇದನ್ನು ನೀಟಾಗಿ ಹಿಂಗೇನೇನೆ ನೋಡಿ 2.5 ಇಲ್ಲೈತೆ. ಯಾವುದೇ ಕಾರಣಕ್ಕೂ ಜಾಸ್ತಿ ನನಗೆ ಕಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಏನಾದರೂ ಅಕಸ್ಮಾತು ಇದಾಗ ಚಾನ್ಸಸ್ ಇರ್ತದೆ. ನಾನು 2.5ನೇ ತೆಗೆದುಕೊತಾ ಇದ್ದೀನಿ ಇಲ್ಲಿ ನೆಕ್ಕು. ನಾವು ಅದಕ್ಕೆ ನಾವು ಮುಂಭಾಗ ಒಂದೇ ಮಾರ್ಕ್ ಮಾಡಿದಾಗ ಕರೆಕ್ಟಾಗೇ ಬರುತ್ತೆ. ನಾನು ಅದಕ್ಕೆ 2 ಮಾರ್ಕ್ ನಾನು ಯಾವತ್ತೂ ಬ್ಯಾಕಲ್ಲಿ ಫ್ರಂಟಲ್ಲಿ ಮಾರ್ಕ್ ಮಾಡೋಕ್ಕೆ ಹೋಗಲ್ಲ. ಸೇಮ್ ಒಂದೇ ಮಾರ್ಕನ್ನು ಮಾಡಿಬಿಡ್ತೀನಿ. ನೋಡಿ ಕರೆಕ್ಟಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡಿಪ್ ಸಿಕ್ತು. ಇದಕ್ಕೆ ಆದಷ್ಟು ನಾನು ಎಮ್ಮಿಂಗನ್ನು ಮಾಡ್ತೀನಿ. ಈ ಥರ ಫ್ಲವರ್ಸ್ ಎಲ್ಲ ಬಂದಾಗ ಪೈಪಿಂಗ್ ಕೊಡೋಕೆ ಹೋದಾಗ ಅಷ್ಟು ನೀಟಾಗಿ ಇದು ಬರಲ್ಲ. ನೋಡಿ ಫ್ರೆಂಡ್ಸ್ ಅವ್ರು ಈ ಥರನೇ ಕೇಳಿದರು, ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂದರೆ ಇದೇ ಥರನೇ ಕಟ್ ಮಾಡಿದ್ದೀನಿ. ಈಗ ಇದು ಹಿಂಭಾಗದ್ದಾಯಿತು. ನಾವು ಹಿಂಭಾಗಕ್ಕೆ ಯಾವುದೇ ಇದು ಮಾಡೋಂಗಿಲ್ಲ. ಏನು ನಾವು ಬೆಡ್ ಪಟ್ಟಿಗೆ ಇನ್ನೊಂದು ಪೀಸನ್ನು ಕೂಡಿಸ್ಬೇಕಾಗಿತ್ತು ಅದನ್ನು ಲೈನಿಂಗನ್ನು ಇನ್ನೊಂದು ಕಟ್ ಮಾಡ್ಕೊಂಬಿಡ್ತೀನಿ ಇಲ್ಲಿ. ನೋಡಿ ಇದು ಬೆಲ್ಟ್ ಪಟ್ಟಿ 3 ಪೀಸ್ ಆಯಿತು. ಇದು ಬ್ಯಾಕ್ ಪೀಸು ಬೆಲ್ಟ್ ಪಟ್ಟಿ, ಇದು ಮುಂಭಾಗದ ಪೀಸು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇದು. ಮತ್ತು ತೋಳಿಗೆ ನಾವು ಪೀಸನ್ನು ಕೊಡಬೇಕು. ಬ್ಯಾಕ್ ಇದಕ್ಕೆ ಏನಕ್ಕೆ ತೋಳಿಗೆ ಪೀಸನ್ನು ಕೊಡಬೇಕು.
ನೀವು ಆದಷ್ಟು ನಮಗೆ ಏನು ಲೈನ್ಸ್ಗಳು ಈ ಥರ ಇದ್ದಾಗ ಹಿಂಗೆ ಇರೋ ಥರ ನೀವು ನೋಡ್ಕೊಂಡು ಅಡ್ಡಡ್ಡ ಕೊಡೋಕೆ ಹೋಗಬೇಡಿ. ಬಟ್ಟೆ ಉದ್ದುದ್ದ ಏನಿದೆಯೋ ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅದೇ ಥರ ನೋಡ್ಕೊಂಡು ಕೊಡೋಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ 2 ಪೀಸ್ ಆಯಿತು, ಇನ್ನು 2 ಪೀಸು ನೋಡಿ ಫ್ರೆಂಡ್ಸ್, ಎಲ್ಲ ಆಯಿತು. ಇದಕ್ಕೆ ನಾನೇನು ಎಮ್ಮಿಂಗ್ ಮಾಡೋದಕ್ಕೆ ನೋಡಿ ಏನು ಉಳಿದಿದೆಯೋ ಈ ಪೀಸಲ್ಲಿ ಎಮ್ಮಿಂಗಿಗೆ ಕಟ್ ಮಾಡ್ಕೊತೀನಿ. ಇದರೊಳಗೆ ನಾವು ಇದನ್ನು ಎಮ್ಮಿಂಗ್ ಮಾಡೋಕ್ಕೆ ಹೋದಾಗ ದಪ್ಪ ಬಂದುಬಿಡ್ತೈತೆ. ಅದರಿಂದ ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ 39 ಎದೆ ಸುತ್ತಳತೆಯನ್ನು ಬ್ಲೌಸ್ ಇಟ್ಕೊಂಡು ಕರೆಕ್ಟಾಗಿ ಆರ್ಮೋಲ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಶೋಲ್ಡರ್ ಆಗಿರ್ಬೋದು, ಮತ್ತು ಹಿಂಭಾಗ ಮುಂಭಾಗ ಡೀಪ್ ಅವ್ರದ್ದು ಎಷ್ಟೈತೋ ಅಷ್ಟು ತಗೊಂಡು ಯಾವ ಥರ ಕರೆಕ್ಟಾಗಿ ಯಾರು ಅಳತೆ ಬ್ಲೌಸ್ ಕೊಟ್ಟಿರ್ತಾರೋ ಅದ್ರ ಅಳತೆಗೆ ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಬೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.